ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಬ್ಬ ವಿಚಿತ್ರ ಚಕ್ರವರ್ತಿ ಬಗ್ಗೆ. ತನ್ನನ್ನೇ ಜಗತ್ತನ್ನು ಗೆದ್ದವನು ಅಂತ ಕರೆಸ್ಕೊಂಡ, ಆದ್ರೆ ತನ್ನದೇ ಚಟಗಳ ವಿರುದ್ಧ ಸೋತು ಹೋದ. ಜನರಿಗೆ ನ್ಯಾಯ ಕೊಡೋಕೆ ಚಿನ್ನದ ಸರಪಳಿಯನ್ನೇ ಹಾಕಿಸದ, ಆದರೆ ತನ್ನ ಇಡೀ ಸಾಮ್ರಾಜ್ಯದ ಅವನತಿಗೆ ದಾರಿ ಮಾಡ್ಕೊಟ್ಟ. ಹೌದು, ಈ ಎಲ್ಲಾ ವಿರೋಧಾಭಾಸಗಳನ್ನ ತನ್ನಲ್ಲೇ ಇಟ್ಕೊಂಡಿದ್ದ ಮೊಘಲ್ ಚಕ್ರವರ್ತಿ ಜಹಾಂಗೀರ್. ಬನ್ನಿ, ಅವನ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಸರಿ, ಮೊದಲು ಅವನ ಹೆಸರಲ್ಲೇ ಏನಿದೆ ಅಂತ ನೋಡೋಣ. ಜಹಾಂಗೀರ್, ಇದು ಪರ್ಷಿಯನ್ ಭಾಷೆಯ ಪದ. ಇದರ ಅರ್ಥ ಜಗತ್ತನ್ನು ಜಯಿಸಿದವನು. ಅಬ್ಬಾ, ಎಂಥ ಪವರ್ಫುಲ್ ಹೆಸರಲ್ವಾ? ಕೇಳಿದ ತಕ್ಷಣ ಒಂದು ದೊಡ್ಡ ನಿರೀಕ್ಷೆ ಹುಟ್ಕೊಳ್ಳುತ್ತೆ. ಆದ್ರೆ ಈ ಭವ್ಯವಾದ ಹೆಸರಿನ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ಜಹಾಂಗೀರ್ ನಿಜವಾಗ್ಲೂ ಗೆದ್ದಿದ್ದು ಹೊರಗಿನ ಜಗತ್ತನ್ನ ಅಥವಾ ತನ್ನ ಒಳಗಿದ್ದ ದ್ವಂದ್ವಗಳನ್ನ? ಅವನ ಇಡೀ ಆಳ್ವಿಕೆಯ ಕಥೆ ಇದೇ ಪ್ರಶ್ನೆಯ ಸುತ್ತ ಗಿರ್ಕಿ ಹೊಡೆಯುತ್ತೆ. ಅವನ ಒಳಗಿನ ಮತ್ತು ಹೊರಗಿನ ಜಗಳದ ಕಥೆ ಇದು. ಹಾಗಾದ್ರೆ ಬನ್ನಿ, ಅವನ ಆಳ್ವಿಕೆಯ ಒಂದೊಂದು ಮುಖವನ್ನೇ ನೋಡ್ತಾ ಹೋಗೋಣ. ಮೊದಲು, ಎಲ್ಲರಿಗಿಂತ ಹೆಚ್ಚು ಫೇಮಸ್ ಆಗಿರೋ ಅವನ ನ್ಯಾಯ ವ್ಯವಸ್ಥೆ. ಒಬ್ಬ ಚಕ್ರವರ್ತಿ ತನ್ನ ಜನರಿಗೆ ನ್ಯಾಯ ಸಿಗಬೇಕು ಅಂತ ಎಂಥ ಒಂದು ಅದ್ಭುತ ಐಡಿಯಾ ಮಾಡಿದ್ದ ಗೊತ್ತಾ? ಅವನು ರಾಜನಾದಿದ್ದು 1605ರಲ್ಲಿ. ಸಿಂಹಾಸನಕ್ಕೆ ಬಂದ ತಕ್ಷಣ ಜಹಾಂಗೀರ್ ಮಾಡಿದ ಮೊದಲ ಕೆಲ್ಸ ಏನ್ ಗೊತ್ತಾ? ತನ್ನ ತಂದೆ ಅಕ್ಬರ್ ತರಾನೇ ತಾನು ಒಬ್ಬ ನ್ಯಾಯವಂತ ರಾಜ ಅಂತ ಪ್ರೂವ್ ಮಾಡೋಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟ. ಆ ಹೆಜ್ಜೆ ಇವತ್ತಿಗೂ ಇತಿಹಾಸದಲ್ಲಿ ಚರ್ಚೆಯಲ್ಲಿದೆ. ಅದೇ ಈ ಫೇಮಸ್ ನ್ಯಾಯದ ಚಿನ್ನದ ಸರಪಳಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆಗ್ರಾ ಕೋಟೆಯ ಗೋಡೆಯಿಂದ ಯಮುನಾ ನದಿಯ ದಡದವರೆಗೆ ಒಂದು ಚಿನ್ನದ ಸರಪಳಿ ಇತ್ತು. ಅದಕ್ಕೆ 60 ಗಂಟೆಗಳನ್ನ ಕಟ್ಟಲಾಗಿತ್ತು. ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಆ ಸರಪಳಿಯನ್ನ ಎಳೆದ್ರೆ ಸಾಕು, ಘಂಟೆಗಳ ಶಬ್ದ ನೇರವಾಗಿ ಚಕ್ರವರ್ತಿಯ ಕಿವಿಗೆ ಬೀಳುತ್ತಿತ್ತು. ಅಂದ್ರೆ ಯಾವುದೇ ಸಾಮಾನ್ಯ ಮನುಷ್ಯ ಕೂಡ ತನ್ನ ದೂರನ್ನ ನೇರವಾಗಿ ರಾಜನಿಗೆ ಹೇಳಬಹುದಿತ್ತು. ಇದೇ ಜಹಾಂಗೀರ್ನನ್ನ ಜನರ ಪಾಲಿನ ರಕ್ಷಕನನ್ನಾಡಿ ಮಾಡಿದ್ದು. ಆದ್ರೆ ಜಹಾಂಗೀರ್ ಆಸ್ಥಾನದಲ್ಲಿ ಪವರ್ ಸೆಂಟರ್ ಬರೀ ಅವನೊಬ್ಬನೇ ಆಗಿರ್ಲಿಲ್ಲ. ಅವನ ಜೀವನ, ಅವನ ಸಾಮ್ರಾಜ್ಯ ಎಲ್ಲದರ ಮೇಲೂ ಹಿಡಿತ ಸಾಧಿಸಿದ್ದ ಒಬ್ಳು ಶಕ್ತಿಶಾಲಿ ಮಹಿಳೆ ಇದ್ಲು. ಅವಳೇ ಅವನ ಹೆಂಡತಿ ನೂರ್ಜಹಾನ್. ಇಲ್ಲಿಂದಾನೇ ಕತೆ ಇನ್ನೊಂದು ತಿರುವು ಪಡೆಯುತ್ತೆ. ಹಾಗಾದ್ರೆ ನಿಜವಾದ ಆಡಳಿತಗಾರ ಯಾರಾಗಿದ್ರು? ಸುನ್ನೆ ಹೇಳ್ತಿಲ್ಲ, ಆ ಕಾಲದ ಇತಿಹಾಸಕಾರರೇ ಹೀಗೆ ಬರ್ದಿದ್ದಾರೆ: ರಾಜ್ಯವನ್ನ ಆಳ್ತಿದ್ದುದು ನೂರ್ಜಹಾನ್ ಅಂತ. ಯೋಚ್ನೆ ಮಾಡಿ, ಈ ಒಂದೇ ಒಂದ್ ಲೈನ್ ಸಾಕು ಸಾಮ್ರಾಜ್ಯದ ಮೇಲೆ ಆಕೆಯ ಹಿಡಿತ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಹೇಗೆ ಅಂದ್ರೆ, ಜಹಾಂಗೀರ್ ಹೆಸರಿಗೆ ಮಾತ್ರ ಚಕ್ರವರ್ತಿ, ಆದ್ರೆ ರಿಯಲ್ ಪವರ್ ಇದ್ದಿದ್ದು ನೂರ್ಜಹಾನ್ ಕೈಯಲ್ಲಿ. ಅವಳ ಹೆಸರು ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಪ್ರಿಂಟ್ ಆಗ್ತಿತ್ತು. ರಾಜ ಹೊರಡಿಸೋ ಫರ್ಮಾನುಗಳಿಗೆ, ಅಂದ್ರೆ ಅಧಿಕೃತ ಆದೇಶಗಳಿಗೆ ಅವಳ ಸಹಿ ಇರ್ತಿತ್ತು. ಅಷ್ಟೇ ಅಲ್ಲ, ಅವಳೇ ಸ್ವತಃ ದರ್ಬಾರ್ ನಡೆಸ್ತಿದ್ಲು. ಮೊಘಲ್ ಹಿಸ್ಟ್ರಿಯಲ್ಲೇ ಒಬ್ಬ ರಾಣಿಗೆ ಇಂಥ ಪವರ್ ಸಿಕ್ಕಿದ್ದು ಇದೇ ಮೊದಲು. ಸರಿ, ಇದು ಆಡಳಿತದ ಕಥೆಯಾಯ್ತು. ಈಗ ಜಹಾಂಗೀರ್ನ ಪರ್ಸನಲ್ ಲೈಫ್ ಕಡೆಗೆ ನೋಡೋಣ. ಅವನಲ್ಲಿ 2 ಬೇರೆ ಬೇರೆ ವ್ಯಕ್ತಿತ್ವಗಳಿದ್ವು. ಒಂದ್ ಕಡೆ ಅದ್ಭುತ ಕಲಾವಿದ, ಇನ್ನೊಂದ್ ಕಡೆ ವ್ಯಸನಿ. ಈ 2ರ ನಡುವೆ ಇದ್ದ ದೊಡ್ಡ ಕಂದಕ ಹೇಗಿತ್ತು ಅಂತ ನೋಡೋಣ ಬನ್ನಿ. ಜಹಾಂಗೀರ್ ಒಳಗೊಬ್ಬ ಸೂಕ್ಷ್ಮ ಕಲಾಪ್ರೇಮಿ ಇದ್ದ. ಅವನಿಗೆ ಪ್ರಕೃತಿ, ಪಕ್ಷಿಗಳು, ಪ್ರಾಣಿಗಳ ಚಿತ್ರ ಅಂದ್ರೆ ಪಂಚಪ್ರಾಣ. ಅವನ್ ಕೊಟ್ಟ ಪ್ರೋತ್ಸಾಹದಿಂದಾನೇ ಮೊಘಲ್ ಮಿನಿಯೇಚರ್ ಪೇಂಟಿಂಗ್ ಅದರ ಪೀಕ್ಗೆ ಹೋಯ್ತು. ಅವನ ಆಸ್ಥಾನವಂತೂ ಕಲಾವಿದರಿಗೆ ಸ್ವರ್ಗದಂತಿತ್ತು. ಆದರೆ ಈ ಕಲೆಯ ಬೆಳಕಿನ ಜೊತೆಗೆ ವ್ಯಸನದ ಕತ್ತಲೆಯೂ ಇತ್ತು. ಅವನಿಗೆ ಅತಿಯಾದ ಕುಡಿತ ಹಾಗೂ ಅಫೀಮಿನ ಚಟ. ಈ ಚಟಗಳಿಗೆ ಅವನು ಅಕ್ಷರಶಃ ದಾಸನಾಗಿದ್ದ. ಇದರಿಂದಾಗಿ ದಿನ ಕಳೆದಂತೆ ಆಡಳಿತದ ಮೇಲಿನ ಅವನ ಹಿಡಿತಾನೇ ತಪ್ಪಿಹೋಗ್ತಿತ್ತು. ಇದೇ ಅವನ ಅತಿದೊಡ್ಡ ವೀಕ್ನೆಸ್ ಆಗಿತ್ತು. ನೋಡಿ, ಜಹಾಂಗೀರ್ ಬರೀ ಕಲಾಪ್ರೇಮಿ ಅಥವಾ ವ್ಯಸನಿ ಅಷ್ಟೇ ಅಲ್ಲ, ಅವನು ಅದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್. ಒಂದು ಕಡೆ ತುಜುಕೆ ಜಹಾಂಗೀರಿ ಅಂತ ತನ್ನದೇ ಆತ್ಮಚರಿತ್ರೆ ಬರೆದ ಒಬ್ಬ ವಿದ್ವಾಂಸ. ಪ್ರಕೃತಿ ಮತ್ತು ವಿಜ್ಞಾನದಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇಟ್ಕೊಂಡಿದ್ದ. ಇನ್ನೊಂದ್ ಕಡೆ ತನ್ನ ತಂದೆ ಅಕ್ಬರ್ ವಿರುದ್ಧವೇ ದಂಗೆ ಎದ್ದಿದ್ದ. ಅಷ್ಟೇ ಅಲ್ಲ, ಸಿಖ್ ಗುರು ಅರ್ಜುನ್ ದೇವ್ ಅವರನ್ನ ಹತ್ಯೆ ಮಾಡಿಸೋಕೆ ಆದೇಶ ಕೊಟ್ಟಿದ್ದ. ಈ ಒಂದು ಘಟನೆ ಮೊಘಲರು ಮತ್ತು ಸಿಖ್ಖರ ನಡುವೆ ನೂರಾರು ವರ್ಷಗಳ ದ್ವೇಷಕ್ಕೆ ಕಾರಣವಾಯಿತು. ನೋಡಿ, ಎಂಥ ವಿರೋಧಾಭಾಸ! ಹಾಗಾದ್ರೆ ಈ ಎಲ್ಲಾ ವಿರೋಧಾಭಾಸಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಜಹಾಂಗೀರ್ನ ಪರಂಪರೆಯನ್ನ ನಾವು ಅಳಿಯೋದ್ ಹೇಗೆ? ಅವನ ಆಳ್ವಿಕೆಗೆ ಕೊನೆಗೆ ಕೊಡ್ಬೋದಾದ ತೀರ್ಪು ಏನು? ಅವನ ಆಳ್ವಿಕೆಯನ್ನ ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ಒಂದು ಕಡೆ ಅವನ ಸಾಧನೆಗಳು ಕಾಣಿಸುತ್ತೆ. ಕಲೆ, ಸಂಸ್ಕೃತಿಯನ್ನ ಬೆಳೆಸಿದ್ದು, ಆಡಳಿತದಾಗಿ ಒಂದು ಸ್ಥಿರತೆ ತಂದಿದ್ದು, ಅನ್ಯಾಯದ ಸರಪಳಿ, ಇವೆಲ್ಲ ಪ್ಲಸ್ ಪಾಯಿಂಟ್ಸ್.
ಆದ್ರೆ ಇನ್ನೊಂದು ಕಡೆ ಅವನ ವೀಕ್ನೆಸ್ಗಳೂ ಇವೆ. ಅವನಿಗೆ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇತ್ತು, ಪೂರ್ತಿಯಾಗಿ ನೂರ್ ಜಹಾನ್ ಮೇಲೆ ಡಿಪೆಂಡ್ ಆಗಿದ್ದ, ಮತ್ತೆ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಇವೆಲ್ಲ ಮೈನಸ್ ಪಾಯಿಂಟ್ಸ್. ಈಗ ಒಂದು ಬಹಳ ಮುಖ್ಯವಾದ ವರ್ಷದ ಕಡೆ ಗಮನ ಕೊಡೋಣ. 1615. ಈ ವರ್ಷ ನಡೆದ ಒಂದೇ ಒಂದು ಘಟನೆ ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ಬದಲಾಯಿಸಿಬಿಡ್ತು. ಹೌದು, ಅದೇ ವರ್ಷ ಅಂದ್ರೆ 1615ರಲ್ಲಿ ಸರ್ ಥಾಮಸ್ ರೋ ಅನ್ನೋ ಇಂಗ್ಲಿಷ್ ರಾಯಭಾರಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಅವನನ್ನ ಕಳಿಸಿದ್ದು ಇಂಗ್ಲೆಂಡಿನ ರಾಜ. ಅವನ ಉದ್ದೇಶ ಒಂದೇ ಆಗಿತ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಅನುಮತಿ ಪಡ್ಕೊಳ್ಳೋದು. ಜಹಾಂಗೀರ್ ಅವನಿಗೆ ಆ ಅನುಮತಿಯನ್ನ ಕೊಟ್ಬಿಡ್ತಾನೆ. ಆಗ ಅದೊಂದು ಸಣ್ಣ ವ್ಯಾಪಾರ ಒಪ್ಪಂದ ಥರಾನೇ ಕಾಣ್ತಿತ್ತು. ಆದರೆ ಆ ಒಂದು ಸಹಿ ಮುಂದಿನ 200 ವರ್ಷಗಳ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋ ಒಂದು ಐತಿಹಾಸಿಕ ನಿರ್ಧಾರವಾಗಿತ್ತು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಯೋಚನೆ ಮಾಡೋಣ. ಕಲೆ ಮತ್ತು ನ್ಯಾಯವನ್ನು ಪ್ರೀತಿಸಿದ ಅಷ್ಟು ಸೂಕ್ಷ್ಮ ಮನಸ್ಸಿನ ಈ ಚಕ್ರವರ್ತಿಯೇ ತನಗೇ ಗೊತ್ತಿಲ್ಲದ ಹಾಗೆ ತನ್ನದೇ ಭವ್ಯ ಸಾಮ್ರಾಜ್ಯದ ಅಂತ್ಯಕ್ಕೆ ಬೀಜ ಬಿತ್ತುಬಿಟ್ನಾ? ಎಂಥ ದೊಡ್ಡ ವಿಪರ್ಯಾಸ ಅಲ್ವಾ ಇದು? ಈ ಬಗ್ಗೆ ಯೋಚನೆ ಮಾಡಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.